ಫೈನಲ್ ಸಿಎಮ್ದು ಏನಾಗುತ್ತೆ ಅಂತ? ಸಿಎಮ್ದು ಏನಾಗುತ್ತೆ ಹೈಕಮಾಂಡ್ ಯಾವಾಗ ಏನಾದ್ರು ತೀರ್ಮಾನ ಮಾಡೋ ಅವಾಗ ಏನಾದರೂ ಆಗುತ್ತೆ. ಡಿ ಕೆ ಅವ್ರಿಗೆ ಸಿಗೋದು ಸಾಧ್ಯತೆ ಇದೆಯಾ? ಸಿಗುತ್ತೆ, 100ಕ್ಕೆ 100 ಸಿಗುತ್ತೆ. ನಮ್ಮ ಎಲ್ಲರದ್ದು ಸಹಿ ಇದೆ. ಈ ರಾಜ್ಯದ ಜನ ಹೊಸ ಮಕ್ಕಳುಗಳಿಗೆ ಹೆಚ್ಚಿನದಾಗಿ ಈ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಜನರ ಅಪೇಕ್ಷೆ ಯಂಗ್ಸ್ಟರ್ಸ್ ಬರಬೇಕು, ಹೊಸ ಮಕ್ಕಳುಗಳು ಬರಬೇಕು ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದಾರೆ ಕಳೆದ 23 ಚುನಾವಣೆಯಲ್ಲಿ. ಹಾಗಾಗಿ ಒಂದಷ್ಟು ಪರ್ಸೆಂಟೇಜು ಯಂಗ್ಸ್ಟರ್ಸ್ಗೂ ಕೊಟ್ಟರೆ ಚುರುಕಾಗಿ ಕೆಲಸ ಮಾಡ್ತಾರೆ, ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ. ಸೊ ಹಾಗಾಗಿ ನಾವು ಕಳೆದ ಬಾರಿ ಡೆಲ್ಲಿಗೂ ಅದೇ ಉದ್ದೇಶಕ್ಕೆ ಹೋಗಿದ್ದು, ನಾವು ಲೆಟ್ರನ್ನು ಕೂಡ ಕೊಟ್ಟಿದ್ದೀವಿ. ಸರ್ ಮತ್ತು ಈಗ ಸ್ಟ್ಯಾಂಪ್ದು ರಿಜಿಸ್ಟರ್ ಜಾಸ್ತಿ ಆಗ್ತಾಯಿದೆ, 30% ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ರೈತಗಳ ಇದಂದರೆ ಗ್ಯಾರಂಟಿ ಯೋಜನೆ ದುಡ್ಡನ್ನ ನಮ್ಮ ರೈತರು ತಗೊಂಡು ಅಲ್ದಾಕಿ ಅದನ್ನೇ ಇದು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಆಕ್ರೋಶ ವ್ಯಕ್ತಪಡಿಸೋದು ಅಧಿಕೃತವಾಗಿ ಯಾವುದೂ ಆಗಲಿಲ್ಲ. ಆದಮೇಲೆ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವ. ಸದ್ಯಕ್ಕಂತೂ ಈಗಾಗಲೇ ಜಾಸ್ತಿ ಆಗಿದೆ, ಏನೋ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನೂ ಯಾವುದು ಮಾಡಲಿಲ್ವಲ್ಲ, ಯಾರೋ ಊಹಾಪೋಹ ಸುದ್ದಿಗೆಲ್ಲ ಹೆಂಗೆ ಉತ್ತರ ಕೊಡ್ತಾರೆ. ಸರ್ ಬಜೆಟ್ ಈ ಬಾರಿ ಬಜೆಟಲ್ಲಿ ಜಿಲ್ಲೆಗೆ ಏನಾದ್ರು CMಗೆ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿ ಇದು ಮಾಡ್ತಾ ಇದ್ದಾರೆ. ಈ ಕಡೆ ಫಾರಿನ್ ಟೂರ್ಗಳಿಗೆಲ್ಲ ನಡೀತಾ ಇದೆ, ಶಾಸಕರ ಕುದುರೆ ವ್ಯಾಪಾರ ನಡೀತಾ ಇದೆ. ಯಾವ ಕುದುರೆ ವ್ಯಾಪಾರ ನಡೀತಾ ಇಲ್ಲ. ಶಾಸಕರು ಅವರು ಏನೋ ತಿರುಗಾಡೋಕ್ಕೆ ಹೋಗಿದ್ದಾರೆ, ಒಂದಷ್ಟು ಜನ ಫ್ರೆಂಡ್ಸು ಹೋಗಿದ್ದಾರೆ. ನಾವು ಮಧ್ಯೆ ಹೋಗ್ತೀವಿ ಬರ್ತೀವಿ, ಅದಕ್ಕೆಲ್ಲ ಏನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಫೈನಲ್ ಸಿಎಮ್ದು ಏನಾಗುತ್ತೆ ಅಂತ? ಸಿಎಮ್ದು ಏನಾಗುತ್ತೆ ಹೈಕಮಾಂಡ್ ಯಾವಾಗ ಏನಾದ್ರು ತೀರ್ಮಾನ ಮಾಡೋ ಅವಾಗ ಏನಾದರೂ ಆಗುತ್ತೆ. ಡಿ ಕೆ ಅವ್ರಿಗೆ ಸಿಗೋದು ಸಾಧ್ಯತೆ ಇದೆಯಾ? ಸಿಗುತ್ತೆ, 100ಕ್ಕೆ 100 ಸಿಗುತ್ತೆ. ಈ ಬಾರಿ ಬಜೆಟಲ್ಲಿ ಜಿಲ್ಲೆಗೆ ಏನಾದರೂ ಹೆಚ್ಚಿನದು? ಜಿಲ್ಲೆಗೆ ಕೇಳ್ತಾ ಇದ್ದೀವಿ. ಇನ್ನೂ ಒಂದು ಸರಿ ಹೋಗಿ ಇನ್ನೊಂದು 2-3 ದಿವಸದಲ್ಲಿ ಇನ್ನೂ ಒತ್ತಡ ಹಾಕಿ ಏನಾದ್ರು ಒಂದಷ್ಟು ಪ್ರಯತ್ನ ಮಾಡ್ತೀವಿ. ಟೋಟಲ್ ಇವತ್ತು ಎಷ್ಟು ಕೊಟ್ಟಿದ್ದಾನೆ? ಇವತ್ತು ಸುಮಾರು 1,80,00,000ಕ್ಕೆ ಇವತ್ತು ಭೂಮಿ ಪೂಜೆನ ಮಾಡಿದ್ವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.